ಈ ಕರಿಯಮ್ಮನು ಹಿಂದೆನೇ ಬರ್ತಾ ಇದ್ದಾಳೆ. ಏನು ಮಾಡೋದು, ಬಸ್ಸಿಗೆ ಬರ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ಲು. ಎಲ್ಲೋ ಇದ್ದಾಳೋ ಏನೋ. ಅಯ್ಯೋ ಈ ಊರಾಗೆ ನನಗೆ ಮುಖ ಇಲ್ಲ ಓಡಾಡೋದಕ್ಕೆ. ಎಲ್ಲರಿಗೂ ಗೊತ್ತಾಗೈತೋ ಏನೋ ವಿಷಯ. ನನಗಂತೂ ತುಂಬ ಒಂಥರ ಶೇಮ್ ಆದಂಗೆ ಆಗ್ತೈತೆ. ಯಾರಾದರೂ ಬರ್ತಾರೋ ಇಲ್ವೋ, ಬಂದೇ ಬರ್ತಾರೋ ಊರಾಗೆ. ನನಗಂತೂ ತುಂಬ ಭಯ ಭಯ ಆದಂಗೆ ಆಗ್ತೈತೆ. ಸುಮ್ಮನೆ ನಮ್ಮೂರ್ಗೆ ಒಳ್ಳೇದು ಹೋಗೋದು ಒಳ್ಳೇದು ಅಂದ್ಕೊಂಡೆ. ಆದರೆ ಋತು ಇಲ್ಲಿದ್ದಾಳಲ್ಲ, ಋತು ಹತ್ರ ಕ್ಷಮೆ ಕೇಳೋದಕ್ಕಾಗಿ ಬಂದೆ ನಾನು ಇಲ್ಲಿಗೆ. ಋತು ನಮ್ಮೂರಿಗೆ ನಾವು ಹೋಗ್ಬಿಡೋಣ, ಇನ್ನು ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ, ನಮ್ಮೂರಾಗ ನಮ್ಮ ಮನೆಯಾಗ ನಾವು ಇದ್ದು ಬಿಡೋಣ, ಮೊದಲಿನ ಥರ ಇರುತ್ತೆ ನಮ್ಮ ಜೀವನ ಅಂತ ಹೇಳ್ತೀನಿ ಋತುನ್ಗೆ. ಸುಮ್ಮನೆ ಇಬ್ಬರು ಹೋಗ್ಬಿಟ್ಟು ನಮ್ಮ ಜೀವನ ನಾವು ಮಾಡ್ತೀವಿ. ಲತಮ್ಮ, ಋತಮ್ಮನ ಗಂಡ ಬಂದವನಿ. ಬಂದವನು ಯಾಕ? ಅದು ಯಾಕೆ ಬಂದವನ ಏನ? ಇವನೇ ಅಲ್ವಿ ಆ ಕರಿಯಮ್ಮನ ಯಾರನ್ನ ನೆಚ್ಕೊಂಡು ಹೋಗಿದ್ನಂತೆ ಬೆಂಗಳೂರಿಗೆ. ನೋಡಮ್ಮ, ಋತಮ್ಮನಿಗೆ ಅಂತ ಸೆನಕೈದಳು ದೊಂದುಂಡು ಗುದ್ದ ಅದಪ್ಪ. ಅಲ್ಲ ಅವಳಿಂದ ಏನಂತ ಹೋಗಿದ್ದ ನೀವನು? ನಮ್ಮ ಮಕ್ಳು ವಯಸ್ಸಿಗೆ ಬಂದ್ರೆ ಗೊತ್ತಾಗಲ್ವಿ. ಅಲ್ಲ ಮಕ್ಳು ಮದುವೆ ಮಾಡೋ ಹೊತ್ನಾಗ ಇಂಥವು ಮಾಡ್ಕೊಂಡು ಕೂಕೊಂಡ್ರೆ ಹೆಂಗಮ್ಮ? ಅಲ್ಲ ಮಕ್ಳು ಮದುವೆ ಮಾಡೋದು ಬಿಟ್ಟು ಬರೀ ಇವ್ರು ನೋಡ್ಕೊಂಡು ಇಂಥ ಆಟಗಳು ಆಡ್ತಿದ್ರಿ ಮರ್ಯಾದೆ ಇರ್ತವೆ. ಜನ ಅಲ್ಲೇ ನನ್ನ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡು. ನನಗಂತೂ ಅಯ್ಯಪ್ಪ ಒಂಥರ ಬೇಜಾರಾಗ್ತೈತೆ. ಇವಾಗ ಯಾರೋ ಇಲ್ಲೇ ನಿಂತ್ಕೊಂಡು ಹೆಂಗೆ ಮಾತಾಡ್ತಾರೆ ನೋಡು. ನನಗಂತೂ ಒಂಥರ ಅನ್ನಿಸ್ತೈತೆ, ಮಗ್ ಕೊಡ್ದಂಗೆ ಆಗ್ತೈತೆ. ಇನ್ನು ಏನಂತ ಬಂದವ್ ನೀವು ನೂರಕ್ಕೆ ಮಾನ ಮರ್ಯಾದೆ ಇಲ್ದಾನು. ನಡಿ ಋತಮ್ಮಂತ ಕೋಲಿ ಚಂದಾಗಿ ಹಿಡ್ಕೊಂಡು ಬಡ್ದು ಬಿಡ್ತಾಳೆ. ಈಗ ಅವ್ರ ಅಪ್ಪ ಮಂತಕ್ಕೆ ಹೋಗ್ಯಾವಳೆ. ಅವರಮ್ಮ ಇಂತಾಗು ಅವರಪ್ಪ ಇಂತಾಗೂ ಹೇಳಕ್ಕೆ. ಅವರಪ್ಪನ ಕೈ ಸಿಗಲಿ ಸರಿಯಾಗೆ ಇದು ಮಾಡ್ತಾನೆ. ಅವರಪ್ಪಯ್ಯ ಓಟ್ ಆಸೆ ಇಕ್ಕೊಂಡಿದ್ದ. ನನ್ನ ಅಳಿಯ ಒಳ್ಳೇನು ಅಂತ ಹೇಳಿ ಋತಮ್ಮನ ಗಂಡ ಅವ್ರ ಸಪ್ಪ ಓಟ್ ಆಸೆ ಇಕ್ಕೊಂಡಿದ್ದ. ನೀವು ನಿಂತ ಮಾಡಿದ್ರೆ ಮರ್ಯಾದೆ ಇರ್ತವೆ. ಯಾರು ಇನ್ಮೇಲೆ ಅವಳಿ ಅಂತಲ್ಲ ಮರ್ಯಾದೆ ಕೊಡಲ್ಲ, ಗಂಡ ಅಂತ ಅವಳು ಋತುನು ಮರ್ಯಾದೆ ಕೊಡಲ್ಲ. ತಡಿ ಏನಾಗುತ್ತೆ ನೋಡ್ಮಂತೀವನು ಭಾಳ ಹಿಂಗೆ ಮಾಡ್ದಾರ್ಗೆ ಯಾರಿಗೂ ಬೆಲೆ ಇರಲ್ಲವು. ಇನ್ನು ಏನಂತ ಬಂದವನಿ ಊರಕ್ಕೆ. ಹೇಳತ್ತ ಮನ ಮರ್ಯಾದೆ ಇರೋನಾಗಿದ್ರೆ ಗೊತ್ತಿರ್ಲಿಲ್ಲ. ಅಲ್ಕಂಡ್ ಬಗ್ಗೆಮ್ಮ ಇವನಿಗೆ ಒಂದೀಟನ ಬುದ್ಧಿ ಬೇಡ್ವಿ. ಕೆಲ್ಸಕ್ಕೆ ಹೋಗ್ತಾನೆ, 1,00,000 ರೂಪಾಯಿ ಸಂಬಳ ತಾಂತಾನೆ, ಒಂದೀಟನ ಬುದ್ಧಿ ಬೇಡವೇನಮ್ಮ ಅಂತಾನ. ಹಿಂದೆ ಬೀಳೋ ಅಂಥದ್ದು ಏನು ಬಂದಿ ಅಂತಾಳಿಂದ ಬೀಳೋ ಅಂಥದ್ದು ಏನು ಬಂದಿತ್ತು ಇವನಿಗೆ? ಹೇಳು. ನಮಗೆ ಮರ್ಯಾದೆ ಇರ್ತವೆ ಅಂತ ಮಾಡ್ಕೊಂಡ್ರೆ ಅಂತ ಒಂದು ಹೊಸ ಯೋಚನೆ ಮಾಡಬೇಕು. ಗೊತ್ತಾಗಲ್ವಿ ಓದಕ್ಕೆ ಹೋಗ್ಯವನೇ ವಿದ್ಯಾವಂತನಾಗಿ ಇಂಥ ಅಲ್ಕ ಕೆಲಸ ಮಾಡ್ಯವನಲ್ಲ ಇವನು. ಯಪ್ಪ ಊರಾಗಂತೂ ಹೆಂಗೆ ಮಾತಾಡ್ತಾರೆ. ಆ ಅಕ್ಕರಂತೂ ವಿದ್ಯಾವಂತನಾಗಿ ಇವನಿಗೆ ಗೊತ್ತಾಗಲ್ವೇ ಒಂದಿಷ್ಟನ ಅಂತಾರೆ. ಏನಪ್ಪ ಮಾಡೋದು ಇವಾಗ, ಏನು ಹೇಳೋದು ಅಂತ ಅನ್ನಿಸ್ತೈತೆ ನನಗಂತೂ. ಏನು ಮಾತಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗ್ತೈತೆ. ಯಾಕಾದರೂ ಇಂಥ ಕೆಲಸಗಳು ಮಾಡ್ಕೊಂಡು ಮರ್ಯಾದೆ ಇಲ್ದಂಗೆ ಆಯಿತು ಅಂತ ಅನ್ನಿಸ್ತೈತೆ. ಮರ್ಯಾದೆ ಇರಲ್ಲ ಅಂದ್ರೆ ಇಂಥ ಕೆಲಸಗಳು ಮಾಡ್ಕೊಂಡ್ರೆ ಅವಳು ನೆಚ್ಕೊಂಡು ಹೋಗಿದ್ಕೆ ಇವತ್ತು ನನ್ನ ಬಾಳೆ ಹೆಂಗಾಯ್ತು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಇರೋ ಮರ್ಯಾದೆನೋ ಕಳ್ಕೊಂಡಂಗೆ ಆಗ್ಬಿಡ್ತು. ಮಗಳೇ ಆ ಋತು ಗಂಡ ಬೋದ್ತಾ ಇದ್ದಾನೆ. ಏಮು ಅಲ್ಲೋಡಲಿ ಏಮಕ್ಕ ಬಂದ. ಅಲ್ಲ ಇನ್ನು ಏನಂತ ಬಂದವನಪ್ಪ ಊರಕ್ಕೆ? ಆ ಮಕ್ಕ ಇಕ್ಕೊಂಡು ಬಂದವನೇ. ಯಾರನ ಇನ್ನಾನ ನನ್ನಂಗೆ ನನ್ನಂತ ಬುದ್ಧಿ ಕಲೀರಿ ಅಂತ ಹೇಳಿ ಯಾರಿಗಾನ ಕಲ್ಸಕ್ಕೆ ಬಂದವನೋ ಏನೋ ಅಲ್ವೇ? ಮರ್ಯಾದೆ ಇರಲ್ಲಮ್ಮ. ಯಾರೇ ಆಗಲಿ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ರೆ 4 ದಿನ ಒಳ್ಳೆ ಅನ್ನಿಸ್ಕೊಂಡು ಬಾಳ್ಬೇಕು. ಸುಮ್ಮನೆ ಇಂಥವೆಲ್ಲನ ಮಾಡಬಾರ್ದು. ಇಂಥವು ಯಾತಕ್ಕೆ ಮಾಡ್ಬೇಕಮ್ಮ? ಒಳ್ಳೆ ಬುದ್ಧಿ ಕಲಿಬೇಕು. ಅಷ್ಟೊಂದು ವಿದ್ಯಾವಂತರ ಕಣೆ ತಪ್ಪು ಮಾಡೋದು. ಅಲ್ಲ ದಡ್ರಿ ಹೆಂಗೋ ಸ್ವಲ್ಪ ಅರ್ಥ ಮಾಡ್ಕೊಂತಾರೆ. ಇಂಥವ್ರಿಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಪಾಪ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು 1 ಲಕ್ಷ ಸಂಬಳ ತಗೊಂತೀನಿ ಅನ್ನೋ ದೌಲತ್ತು. ಇವ್ರನ್ನ ಕೇಳ್ತೀನಿ, ಇವರು ಏನೋ ಮಾತಾಡ್ತಾ ಇದ್ದಾರೆ, ಇವರು ಏನೋ ಬೈಕ್ಯಂತ ಇದ್ದಾರೆ. ಎಲ್ಲರಿಗೂ ಗೊತ್ತಾಗೈತೋ ಏನೋ ವಿಷಯ. ಯಾಕಮ್ಮ ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ. ಏನಮ್ಮ ನೀವಿಬ್ರು ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲಣ್ಣ, ನಾವು ಸುಮ್ಮನೆ ಏನೋ ಮಾತಾಡ್ತಾ ಇದ್ವಿ. ಎಂಟು ಇದು ಕೊಟ್ಟು ಕಂಡಸರ ಹುಡುಗಿ ಜೊತೆ ಹೋಗ್ತಾರಲ್ಲ, ಬೆಳಗ್ಗೆ ಆದರೆ ಅದೇನೆ, ಸಾಯಂಕಾಲ ಆದರೆ ಅದೇನೆ, ಎಲ್ಲ ನೋಡಿ 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 ಸಾಕಾಗೈತೆ ಟಿವಿಗಳಿಗೆ ಅಂತ ಮಾತಾಡ್ತಾ ಇದ್ವಿ. ಯಾಕಣ್ಣ? ಅಲ್ಲ ನನ್ನ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದೀರಾ ಏನೋ ಎತ್ತ ಅಂತ? ಅಲ್ಲ ನಮ್ಮ ಬಗ್ಗೆ ಏನೋ ನಮ್ಮ ಊರಾಗ ಮಾತಾಡ್ತಾ ಇದ್ದಾರಮ್ಮ. ಏನಾದರೂ ವಿಷಯ ಗೊತ್ತಾಯ್ತೇನಮ್ಮ? ಅಣ್ಣ ಗೊತ್ತಾಗೈತೆ. ನೀವೇನೋ ಕರಿಯಮ್ಮನ್ನ ಹೆಚ್ಕೊಂಡು ಬೆಂಗಳೂರಿಗೆ ಹೋಗಿದ್ರಂತೆ ಹುಡುಕೊಂಡು. ಅವ್ರ ಗಂಡನ ಕೈಗೇನೋ ಸಿಗೆ ಬಿದ್ದುಬಿಟ್ಟು ಸರಿಯಾಗಿ ಹಿಡ್ಕೊಂಡು ಹೊಡೆದು ಎಲ್ಲ ರಂಪ ರಾಮಾಯಣ ಮಾಡಿಕೊಂಡು ಬೆಂಗಳೂರಿಂದ ಬಂದ್ರಂತೆ. ಎಲ್ಲರಿಗೂ ಗೊತ್ತಾಗೈತಣ್ಣ ವಿಷಯ. ಊರಲ್ಲಿ ಗೊತ್ತಾಗ್ಬಿಡುತ್ತೆ ಇಂಥ ವಿಷಯಗಳಂತೂ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ. ನೀವು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ರೆ ಎಲ್ಲರಿಗೂ ಗೊತ್ತು. ಒಂದು ಸಣ್ಣ ಮಗುನ್ ಕೂಡ ಕೇಳಿದ್ರು ಹೇಳುತ್ತೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ. ಎಲ್ಲರೂ ಮಾತಾಡೋದ ಎಲ್ಲರೂ ಕೇಳಿಸ್ಕೊಬಿಟ್ಟವ್ರಿ.
ಎಂಥ ಕೆಲಸ ಆಯಿತು ಈ ಯಾರು ಹೇಳಿದ್ರಮ್ಮ ಎಲ್ಲನ ನಾನೇನು ಅಂಥದಕ್ಕೆಲ್ಲ ಹೋಗಿಲ್ಲ ಕಣಮ್ಮ ಸುಮ್ಮನೆ ನನಗೇನೋ ಮೀಟಿಂಗ್ ಇತ್ತು ಹೋಗಿದ್ದೆ ಸುಮ್ಮನೆ ಜನ ಏನೇನೋ ಅಪಾರ್ಥ ಮಾಡ್ಕೊಬಿಟ್ಟವ್ರೆ ಸುಮ್ಮನೆ ತಿಳ್ಕೊಬಿಟ್ಟವ್ರೆ ಹಂಗೆಲ್ಲ ಏನಿಲ್ಲ ಕಣಮ್ಮ ವಿಡಿಯೋಗಳೆಲ್ಲ ನೋಡಿದಾರಣ ವಿಡಿಯೋಗಳು ಎಲ್ಲನ ಇವ್ರಿಗೆ ಋತು ಅಕ್ಕನ ಹತ್ರ ಕಳಿಸಿದ್ರಲ್ಲ ಆ ವಿಡಿಯೋಗಳೆಲ್ಲ ನೋಡಿದೀವಿ ಎಲ್ಲರೂ ತೋರಿಸಿದ್ರು ನೀವೇನೋ ಆ ಕರಿಯಮ್ಮನ ತೊಡೆ ಮೇಲೆ ಮಲ್ಕೊಂಡಿರೋದು ಎಲ್ಲ ನೋಡಿದ್ವಣ ಎಲ್ಲ ಹಿಂಗೆಲ್ಲ ಗಲಾಟೆ ಆಗೈತಂತೆ ಎಲ್ಲ ಗೊತ್ತಾಗೈತೆ ನಮಗೆ ನೀವೇನೇನು ಹಂಗೆ ಹಿಂಗೆ ಅಂತ ಏನು ಹೇಳಕ್ ಹೋಗ್ಬಿಡಿ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟೈತೆ ಸುಮ್ಮನೆ ಯಾಕೆ ನೀವು ಗೊತ್ತಿಲ್ಲ ಅಂತ ಅನ್ಕೊಂತೀರಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ನಿಮ್ಮ ವಿಷಯ ನೀವು ಕರಿಯಮ್ಮ ನೋಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದು ಎಲ್ಲ ಗೊತ್ತಾಗ್ಬಿಟ್ಟೈತೆ ಕರಿಯಮ್ಮ ಆಯ್ತು ಹೇಳು ದೇವ್ರೆ ಎಲ್ಲರಿಗೂ ಗೊತ್ತಾಗೈತೆ ಅಂತ ಹೇಳ್ತಾ ಇದ್ದಾರೆ ಇವರು ಏನಪ್ಪ ಮಾಡಲಿ ಎಲ್ಲರಿಗೂ ಗೊತ್ತಾಗೈತೆ ವಿಷಯ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋದು ನನಗಂತೂ ಅಯ್ಯೋ ದೇವ್ರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗಿಲ್ಲ ಅಂತ ಅನ್ಕೊಂಡೈತಿ ಪ್ರವೀಣ ಇಲ್ಲಿ ಊರಾಗೆ ಯಾರಿಗೂ ಗೊತ್ತಿಲ್ಲ ಬಿಡು ಅಂತ ತಿಳ್ಕೊಂಡೈತಿ ಎಲ್ಲರಿಗೂ ಗೊತ್ತಾಗುತ್ತೆ ಅಯ್ಯೋ ನೀನು ಅಷ್ಟು ಸುಲಭ ಅಲ್ಲ ಎಲ್ಲರೂ ತಿಳ್ಕೊಂಡಿರ್ತಾರೆ ಇವಾಗಿನ ಕಾಲದಾಗೆ ಎಲ್ಲರೂ ಬುದ್ಧಿವಂತರಯ್ಯ ಏನು ಇವರೇ ಬುದ್ಧಿವಂತರು ಅಂತ ತಿಳ್ಕೊಬಿಟ್ಟವ್ರು ಎಲ್ಲ ಇವಾಗ ಕಂಡುಹಿಡಿತಾರೆ ಏನು ಎತ್ತ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಆ ಹುಡುಗಿ ಇವಾಗ ಅವಳು ಆಡೋನು ಆ ಆಟದಲ್ಲೇ ಗೊತ್ತಾಗೋದು ಕರಿ ಎಂಥವಳು ಅಂತ ಅವಳು ಮಾತಾಡೋ ರೀತಿಯಾಗೆ ಗೊತ್ತಾಗೋದು ಹಂಗೆ ಮಾತಾಡೋಳು ಈ ಋತು ಅಕ್ಕನಿಗೆ ಆಗ್ಬೇಕು ತಗ ಸರಿಯಾಗಿ ಆಗ್ಬೇಕು ಅವ್ಳಿಗೂ ಅಷ್ಟೇ ಇಷ್ಟು ಜಂಬ ಇರಲಿಲ್ಲ ಋತುನಿಗೆ ಸರಿಯಾಗಿ ಆಗ್ಬೇಕು ತಗ ಆದ್ರೇನೇನೆ ಅಲ್ಲ ಬೆಂಗಳೂರಿಗೆ ಅಂತ ಹೇಳಿ ಆ ಕರಿನ ಕಳಿಸಿದ್ದಾರೆ ಬಲವಂತ ಮಾಡಿ ಇವ್ರು ಯಾಕಪ್ಪ ಅಲ್ಲಿ ಹುಡಿಕೊಂಡು ಹೋಗ್ಬೇಕು ಪ್ರವೀಣ ಇವ್ರು ಸುಮ್ಮನಿದ್ರು ಅವಳು ಬಿಡ್ಬೇಕಲ್ಲ ದುಡ್ಡು ಕಾಸು ಇಸ್ಕೊಂಬಾಕೋ ಅದಕ್ಕೂ ಕರ್ಸ್ಕೊಂಡಿರ್ತಾಳೋ ಎಂತವಳು ಏನು ಅಂದ್ಕೊಂಡಿದ್ಯಾ ಎಲ್ಲ ಗೊತ್ತಾಯ್ತು ಅವಳಿಗೆ ಏನಂದ್ರೂ ಒಂಥರ ನಾಚಿಕೆ ಆಗುತ್ತೆ ಹೇಳೋ ಮತ್ತಾಯಿ ಇನ್ನು ಹೆಂಗೆ ಬಂದಾನ ಏನೋ ಇವ ಅಣ್ಣ ಊರಕ್ಕೆ ದಾರಿ ಉದ್ದಕ್ಕೂ ಜನ ಅಂತೂ ಹೆಂಗೆ ಮಾತಾಡ್ತಾವ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಂತಲ್ಲ ವಿಷಯ ಇವ್ರು ಹೇಳೋದು ನೋಡಿದ್ರೆ ಎಲ್ರಿಗೂ ಗೊತ್ತಾಗೈತಣ್ಣ ವಿಷಯ ನೀವಿಂಥ ಕೆಲಸ ಮಾಡಿದಿರಲ್ಲಣ್ಣ ಅಂತ ಹೇಳ್ತವ್ರೆ ಏನಂಬ ಮಾಡಲಿ ಎಲ್ರಿಗೂ ಗೊತ್ತಾಗೈತಂತೆ ವಿಷಯ ಥೋ ಎಂಥ ಕೆಲಸ ಮಾಡ್ಕೊಬಿಟ್ನಲ್ಲಪ್ಪ ಯಾಕಕ್ಕ ಹಂಗೆ ನೋಡ್ತೀಯ ಅಲ್ಲ ಕಣ್ಪಪ್ಪ ಋತಮ್ ಹೆಂಗಿ ಅಂತ ಸೆನಕ್ಕಿದ್ದಾಳೆ ಅವಳು ಯಾರನ ಅಕ್ಕವನನ್ನ ತಮ್ಮನ ಹೆಂಡತಿಯಿಂದೇನ ಹೋಗಿದ್ದಂತ ನೀನು ಒಟ್ಟು ಊರಾಗೆಲ್ಲ ಮಾತಾಡ್ತಾರಪ್ಪ ಒಟ್ಟು ಬೆಂಗಳೂರಾಗೆಲ್ಲ ಏನೋ ಗಲಾಟೆ ಆತಂತಿ ಅಂತ ಹೇಳಿ ಒಟ್ಟು ಊರಾಗೆಲ್ಲ ಮಾತಾಡ್ತಾರಪ್ಪ ಅಲ್ಲ ಕಣ್ಪಪ್ಪ ಯಾಕೆ ಹಿಂಗೆ ಮಾಡ್ಕೊಂಬಕ್ ಹೋಗಿದ್ದೆ ಋತಮ್ನೆ ಗನ್ವಾಗೈದಾಳಪ್ಪ ಎಂತ ಚೆನ್ನಾಗೈತ ಪಿಳ್ಳೆ ಅಲ್ಲ ಆ ಪಿಳ್ಳೆನ್ ಬಿಟ್ಟು ನೀನೇನ ಮರ ನೀನು ಅವಳಿಂದ ಬಿದ್ದಿದೀಯ ಏನಿಲ್ಲ ಅಕ್ಕ ನಾನೇನಂತ ಕೆಲಸ ಮಾಡಿಲ್ಲ ಸುಮಗುಕ್ಕ ಅವರಾಗೆಲ್ಲ ಮಾತಾಡ್ತಾರೆ ಬೆಂಗಳೂರಿಗೆ ಅವಳು ನೋಡಿಕೊಂಡು ಹೋಗಿದ್ದಂತೆ ಆ ಗಂಡ ಏನನ ಮನೆಯಾಗೆ ಇದ್ನಂತೆ ಸರಿಯಾಗಿ ನಾವು ಅದ್ನಂತೆ ಅಂತ ಹೇಳಿ ಎಲ್ಲ ಮಾತಾಡ್ತಾರೆ ಏನು ಎಲ್ಲರಿಗೂ ಗೊತ್ತಿರೋದೆ ಊರಾಗ ಎಲ್ಲರಿಗೂ ಗೊತ್ತಾಗೈತಿ ಇಲ್ಲಕ್ಕ ಸುಮ್ಮನೆ ಮಾತಾಡ್ತಾರೆ ಜನಗಳಿಗೆ ಏನಕ್ಕ ಮಾತಾಡ್ತಿರ್ತಾರೆ ಏನೋ ಸ್ವಲ್ಪ ಸಿಕ್ಕಿದ್ರೆ ಸಾಕು ಮಾತಾಡ್ತಾರೆ ಅಲ್ಲಿ ರಾಜಕ ಐತೆ ಕೇಳೋಣ ನಡಿ ಆ ರಾಜಕನೇ ಹೇಳಿದ್ದು ಅಕ್ಕಂಗೆ ಎಲ್ಲ ಗೊತ್ತಾಗೈತಿ ಆ ಮೊಬೈಲಾಗ ಯಾತನ ಎಲ್ಲಾರ್ಗೂ ತೋರ್ಸ್ಯವ್ರಂತೆ ಎಲ್ಲಾರು ನೋಡ್ಯವ್ರಿ ಯಪ್ಪ ಊರಾಗೆಲ್ಲ ಜನ ಹೆಂಗ್ ನೋಡ್ಬಿಟ್ರಪ್ಪ ಎಲ್ಲಾರ್ಗೂ ತೋರ್ಸ್ಯವ್ರಂತೆ ಒಬ್ರಿಂದ ಒಬ್ರಿಗೆ ಹಿಂಗೆ ಗೊತ್ತಾಗ್ಬಿಟ್ಟೈತಿ ಏನ ರಾಜಕಯ್ಯ ಬಾಯಿಲಿ ಈ ಅಪ್ಪ ನೋಡಿರೆ ಈ ಪ್ರವೀಣ ಯಾರು ನಾನೇನು ಅಂತ ಕೆಲಸ ಮಾಡಿಲ್ಲ ಅಂತ ಹೇಳ್ತಾವ್ನಿ ಊರಾಗೆಲ್ಲ ಯಾಕೆ ಮಾತಾಡ್ತಿಲ್ವಿ ಎಲ್ಲರಿಗೂ ಗೊತ್ತಿರೋದೇ ಹೇಳು ಪಾಪ ಎಲ್ಲರಿಗೂ ಗೊತ್ತಾಗೈತ್ ಕಣೋ ಅಲ್ಲ ಹೋಗಿ ನೀನ್ ಯಾಕಿಂತ ಬದುಕು ಮಾಡ್ದೆ ಎಂತ ಚೆನ್ನಾಗಿರ್ಬೋದಾಗಿತ್ತು ಏನು ಕಮ್ಮಿ ಆಗಿತ್ತ ನಿಂಗೆ ಋತಮ್ಮಂಗೆ ಬಂಗಾರದಂಗಿದ್ಲು ಇವಾಗ ಅವಳಿಗೂ ಮರ್ಯಾದಿಲ್ಲ ನಿನ್ನ ಮಗಳು ಮಾಡಿರೋಂಥ ಕೆಲಸಕ್ಕೆ ಇವಾಗ ಅವಳಿಗೂ ಮರ್ಯಾದಿಲ್ಲ ತನ್ವಿಗೆ ಹೋಗಿ ಆ ಕರಿಯಮ್ಮನ ತಮ್ಮನ ಮದುವೆ ಆಗ್ಯವಳೆ ದೇವ್ರೆ ಎಂಥ ಕೆಲಸ ಮಾಡ್ಕೊಂತ ನಮ್ಮ ತನ್ವಿ ಮದುವೆ ಆಗೇ ಬಿಡ್ತಾ ಅಂತ ನನ್ನ ಮಕ್ಕಳು ನೀ ಯಾಕೆ ಮದುವೆ ಆಯಿತು ನಿನ್ನ ಮಗಳನ್ನ ಮದುವೆ ಆಗಲ್ಲ ಹೇಳೋದಿಂತ ಋತಮ್ಮ ಜಗಳ ಮಾಡಿ ಕಳಿಸಿಳು ಅವಳ ಪಾಡಿಗೆ ಅವಳೆಲ್ಲ ಹೋಗಿ ನಾನು ಬಾಡಿಗೆ ಮನೆಯಾಗ ಇರ್ತೀನಿ ಅಂತ ಹೇಳಿ ಓದ್ಲಪ್ಪ ಅಲ್ಲ ನೋಡಿ ಅಂತ ಕೆಲಸ ಆಯ್ತು ಅಲ್ಲ ನೀನು ಯಾಕಪ್ಪ ಇಂಥ ಮಾಡ್ಕೊಂಬಕ್ ಹೋಗಿದ್ದರು ತಮ್ಮನೆ ಗರ್ವಾಗಿದ್ಲು ಹೇಳಿದೆ ಏನಪ್ಪ ಓಟು ಇಂಥವು ಯಾಕೆ ಮಾಡ್ಕೊಂಬಕ್ ಹೋಗಿದ್ದು ನಾನೇನು ಮಾಡ್ಕೊಂಡಿಲ್ಲ ಕಣಕ್ಕ ಅಂತ ಹೇಳುತ್ತೆ ಅದಕ್ಕೆ ಎಲ್ಲರಿಗೂ ಗೊತ್ತಾಯ್ತು ಕಣಪ್ಪ ಊರಾಗೆ ಅಂತ ನಾನು ಸರಿ ಆಯ್ತು ಬಿಡಕ್ಕ ಗೊತ್ತಾದ್ರೂ ಗೊತ್ತಾಗ್ಲಿ ಏನು ಮಾಡೋಕ್ಕಾಗುತ್ತೆ ನಾನೇನೋ ಒಳ್ಳೇನು ಅಂದ್ಕೊಂಡಿದ್ನಮ್ಮ ಇಂಥ ನಮ್ದು ಅಂದ್ಕೊಂಡಿರ್ಲಿಲ್ಲ ಅವರು ತಮ್ಮನ ಗಂಡ ಭಾಳ ಒಳ್ಳೇನು ಹೆಂಗ ಚೆನ್ನಾಗಿ ದುಡಿತಾನೆ ಚೆನ್ನಾಗಿ ನೋಡ್ಕೊಂತಾನ ಅಂತ ಅಂದ್ಕೊಂಡಿದ್ದೆ ಅಲ್ವಿ ನಾವು ಯಾರನ್ನೂ ಹಂಗೆ ನೋಡಿ ಅನ್ಕಮಕ್ ಹೋಗ್ಬಾರ್ದು ಅವ್ರಿಗೆ ಒಳಗೆ ಒಟ್ಟಿನಾಗ ಇರುತ್ತಾ ನಾವು ಅನ್ಕೊಂತೀವಿ ಅವ್ರೆಂತ ಚೆನ್ನಾಗಿ ಸುಖವಾಗಿದ್ದಾರೆ ಅಂತ ಅನ್ಕೊಂತೀವಿ ಆದರೆ ಅವ್ರಿಗೆ ಒಳಗೆ ಏನಿರುತ್ತಾ ಅಲ್ವಿ ನೋಡು ಇವನೇ ಅಂತ ಬದುಕು ಮಾಡ್ಯವನಿ ಹೋಗತ್ತ
ಥೂ ನಮ್ಮ ತನ್ವಿ ಬೇರೆ ಎಂಥ ಕೆಲಸ ಮಾಡ್ಯವಳೆ, ಹೋಗಿ ಹೋಗಿ ಅವನು ಮದುವೆ ಆಗ್ಯವಳಂತ ಮುಟ್ಟಾಳನ್ನ. ಹಾಂ, ಇವಾಗ ನೋಡಿದ್ರೆ ಇವಳು ಒಳ್ಳೆವಳಲ್ಲ ಈ ಕರಿಯಮ್ಮ. ಅದಕ್ಕೆ ಇಂಥವೆಲ್ಲ ನಮಗೆ ತಂದು ತಗ್ಲಾಕದಕ್ಕೋಸ್ಕರನೇ ಈ ರೀತಿ ಮಾಡಿದಾಳೆ. ಥೂ ಹೋಗತ್ತೆ, ಎಂಥ ಕೆಲಸ ಆಯಿತು ನಮ್ಮ ತನ್ವಿ, ಎಂಥ ಕೆಲಸ ಮಾಡ್ಕೊಂತು. ಗೊತ್ತಿಲ್ಲ ಅನ್ಕೊಳ್ಳೋನು ಯಾರಿಗೋನ. ನಿನ್ನ ಏನಂತ ಕೇಳ್ದ? ನಾನು ಅಲ್ಲಿ ಗೊತ್ತಿದ್ದೆ, ಯಾಕಕ್ಕ ಹಿಂಗ್ ನೋಡ್ತೀಯ ಅಂದ. ಅಲ್ಲ ಕಣಪ್ಪ, ಅಂತ ಕೆಲಸ ಮಾಡ್ಕೊಂಡಿದ್ದೆ ಮರ ನೀನು ಅಂತ ನಾನು ಬಾಯ್ ಬಿಟ್ಟೆ ಅಂದಿ. ಏನೋ ನನ್ನ ಕಮ್ಮಿ ಹೇಳೋ. ಅದಕ್ಕೇನೆ ಇಲ್ಲ ಕಣಕ್ಕ, ಹಂಗೇನಿಲ್ಲ, ನಾನು ಹಂಗೆ ಮಾಡಿಲ್ಲ ಅಂತಾನೆ. ನೋಡಿದ್ರಲ್ಲ ವೀಕ್ಷಕರೇ, ರೋತಮ್ಮನ ಗಂಡ ಇವಾಗ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಳ್ಳೋನು ಈ ವಿಷಯ. ಎಲ್ಲರಿಗೂ ಊರಾಗ ಎಲ್ಲರಿಗೂ ವಿಷಯ ಗೊತ್ತಾಗೈತೆ, ಊರಾಗ ಎಲ್ಲರೂ ಕೇಳ್ತಾರೆ. ಇವನ್ಗೆ ಇವಾಗ ಒಂಥರ ಶೇಮ್ ಆದಂಗೆ ಆಯಿತು. ಈಗ ಋತಮ್ಮ ಊರಿಗೆ ಬಂದಿದ ತಕ್ಷಣ ಹೆಂಗೆ ಕೇಳಿದ್ರು ಹಂಗೆ ಇವನ್ಗೂ ಕೇಳ್ಬಿಟ್ರು. ನೋಡ್ರಿ, ಇವನಿಗೆ ಇವಾಗ ಇನ್ಮೇಲೆ ಮರ್ಯಾದೆ ಇರ್ತತ, ಇರಲ್ಲ. ಎಷ್ಟು ಒಳ್ಳೆ ಹುಡುಗ ಅಂತ ಅನ್ಕೊಂಡಿದ್ರು, ಆದರೆ ಒಂದು ಸರಿ ಕೆಟ್ಟವ್ರಾಗ್ಬಿಟ್ರೆ ಇನ್ನು ಅಷ್ಟೇ ಮುಗೀತು. ಇಷ್ಟು ದಿವಸ ಒಳ್ಳೆಯವ್ರು ಅನ್ನಿಸ್ಕೊಂಡು ಒಂದು ಕ್ಷಣದಲ್ಲಿ ನಾವು ಕೆಟ್ಟವ್ರು ಅನ್ನಿಸ್ಕೋಬೋದಲ್ವಾ? ಇಷ್ಟು ವರ್ಷ ಋತಮ್ಮನ ಗಂಡ ಒಳ್ಳೆಯವನು ಅಂತ ಹೇಳಿ ಊರಲ್ಲೆಲ್ಲ ಮಾತಾಡ್ತಾ ಇದ್ರು. ಇವಾಗ ನೋಡಿದ್ರೆ ಇವಾಗ ಹೆಂಗೆ ಮಾತಾಡ್ತಾರೆ ನೋಡಿ ಜನ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.